ಇವತ್ತು ನಮ್ಮ ಮನೆಯಲ್ಲಿ ಅಡಿಕೆನ ಸುಲಿಯೋವಾಗ ಈ ರೀತಿ 3 ಕಣ್ಣಿರೋಂಥ ಅಡಿಕೆ ಸಿಕ್ತು. ಈ ರೀತಿಯಾಗಿ ಅಡಿಕೆ ಸಿಕ್ಕಿದಾಗ ಅದನ್ನು ಪೂಜೆ ಮಾಡಿ ಪಲಾರನ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವರು ಕೂಡ ತಂದು ಕೊಟ್ಟರು. ಪಲಾರನ ಮಾಡಿ, ಅಕ್ಕಿ ಪಲಾರ ಮಾಡಿ ಅಂತ ಹೇಳಿ ಕೇಳಿದ್ರು. ಆ ಒಂದು ಅಡಿಕೆ ಕಾಯನ್ನು ತೊಗೊಂಡು ಬಂದು ಒಂದು ಬಟ್ಲಿನಲ್ಲಿ ಇಟ್ಟು ಅದಕ್ಕೆ ಅಕ್ಕಿನ ಹಾಕಿ ಅದ್ರ ಮೇಲೆ ಅಡಿಕೆ ಕಾಯನ್ನು ಇಟ್ಟು ವಿಭೂತಿ, ಅರಿಶಿನ, ಕುಂಕುಮ ಎಲ್ಲದನ್ನು ಇಟ್ಟು ಅದಕ್ಕೆ ಪೂಜೆನ ಮಾಡ್ಕೊಳ್ಬೇಕು. ಇದನ್ನು ಆಲ್ಮೋಸ್ಟ್ ಆಲ್ ಎಲ್ಲರ ಮನೆಗಳಲ್ಲಿ ಕೂಡ ನಮ್ಮ ಹಳ್ಳಿಗಳಲ್ಲಿ ಈ ರೀತಿ ಅಡಿಕೆ ಕುಯ್ಲಿನಲ್ಲಿ 3 ಕಣ್ಣಿರುವಂಥ ಅಡಿಕೆ ಸಿಕ್ಕಿದಾಗ ಇದೇ ಥರ ಮಾಡ್ತೀವಿ. ಯಾಕಂದರೆ ಈ ರೀತಿಯಾಗಿ 3 ಕಣ್ಣಿರೋ ಅಂಥ ಅಡಿಕೆ ಕಾಯಿ ಸಿಗೋದು ತುಂಬಾ ಅಪರೂಪ. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಪೂಜೆನ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಅಕ್ಕಿ ಪಲಾರನೇ ಮಾಡಿ ಅಂತ ಹೇಳಿ ಕೆಲಸಕ್ಕೆ ಬಂದಿದ್ದವರೆಲ್ಲರೂ ಕೂಡ ಕೇಳಿದ್ರು. ಅದಕ್ಕೋಸ್ಕರ ಅದನ್ನೇ ಮಾಡ್ತಾ ಇದ್ದೀವಿ. ಈ ಒಂದು ಅಕ್ಕಿ ಪಲಾರನ ಮೊದಲೆಲ್ಲ ರಾಗಿ ಒಂದು ಕೊಯ್ಲಿನಲ್ಲಿ ಕಣನ ಮಾಡಿ ರಾಗಿನ ರಾಶಿ ಹಾಕಿ ಆ ಟೈಮ್ನಲ್ಲಿ ಪೂಜೆ ಮಾಡಿ ಪಲಾರನ ಇದನ್ನೇ ಮಾಡ್ತಾ ಇದ್ದಂಥದ್ದು. ಇವಾಗಂತೂ ಕಣ ಇರಲಿ, ರಾಗಿ ಬೆಳೆಯೋದು ಕೂಡ ಇಲ್ಲ. ಸೊ ಹಾಗಾಗಿ ಇದೆಲ್ಲ ಒಂದು ಹಳೆ ಸಾಂಪ್ರದಾಯಿಕವಾಗಿ ಬಂದಿರುವಂಥ ರೆಸಿಪಿಗಳೆಲ್ಲ ನಮಗೆ ಮರ್ತೋಗ್ತಾ ಇದೆ. ನಾವು ಕೂಡ ಅದನ್ನು ತಿಂದು ತುಂಬ ದಿನ ಆಗಿತ್ತು, ಹಾಗಾಗಿ ಮಾಡ್ತಾ ಇದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳೆದು ಸ್ವಲ್ಪ ಹೊತ್ತು ನೆನೆ ಹಾಕಿ ಅದಕ್ಕೆ ಕಾಯಿ ತುರಿ ಮತ್ತು ಬೆಲ್ಲನ ಹಾಕುವಂಥದ್ದು ಇಷ್ಟೇ. ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ತಗೊಂಡೋಗಿ ಆ ಒಂದು ಅಡಿಕೆ ಕಾಯಿಗೆ ಕೂಡ ಎಡೆನ ಮಾಡಿ ಅದಾದಮೇಲೆ ಮನೆ ಕೆಲಸಕ್ಕೆ ಬಂದಿದ್ದವರು ಎಲ್ಲರಿಗೂ ಕೂಡ ಹಂಚಿ ನಾವು ಕೂಡ ತಿಂದ್ವಿ. ಇವತ್ತಿನ ದಿನ ಅಂತೂ ತುಂಬಾ ಇಷ್ಟ ಆಯಿತು. ಹಳೆ ನೆನಪುಗಳೆಲ್ಲ ಮೆಲ್ಕಾಕೊಂಡು ಮನೆಯವರೆಲ್ಲ ಕೂಡ ಮಾತಾಡಿಕೊಂಡು ಕೂತಿದ್ವಿ. ರಾಗಿ ಕಣನ ಮಾಡಿದಾಗ ಹೇಗಿತ್ತು ಎಲ್ಲದನ್ನು ಕೂಡ. ಸೊ ಅದೆಲ್ಲದನ್ನು ಕೂಡ ಈ ಒಂದು ಅಕ್ಕಿ ಪಲಾರ ನೆನಪಿಸ್ತು.